ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಇದು ಮೂರನೇ ಲಾಗು. ಈ ಲಾಗಲ್ಲಿ ನಾವು ಕಿಚನ್ ಐಟಮ್ನ ನೋಡೋಣ ಅಂತ ಬಂದಿದ್ದೀವಿ. ಯಾಕೆ ಅಂತ ಅಂದರೆ ಒಂದು ಕ್ವಾಲಿಟಿ ಆ್ಯಂಡ್ ಒಳ್ಳೆ ಪ್ರೈಸಲ್ಲಿ ಸಿಗಬೇಕು. ಸೊ ಅದಕ್ಕೋಸ್ಕರ ಚಿಕ್ಕಪೇಟೆಗೆ ಬಂದಿದ್ದೀವಿ. ನೋಡೋಣ ಯಾವ ಥರ ಇದೆ ಮಿಷಿನ್ಸು ಮತ್ತು ಪ್ರೈಸ್ ಎಲ್ಲ ಹೆಂಗಿದೆ, ರೀಟೇಲ್ಗೂ ಹೋಲ್ಸೇಲ್ಗೂ ಏನು ಡಿಫ್ರೆನ್ಸ್ ಸಿಗುತ್ತೆ. ಏಕೆಂದರೆ ನಾನು ಪಕ್ಕಾ ಹೇಳಿದ್ದೀನಿ ಮುಂಚೆನೇ, ನಾನು ಬಜೆಟಲ್ಲೇ ಮಾಡ್ತಾ ಇರೋದು. ನನ್ಗೆ ₹500 ಕಮ್ಮಿ ಅಂತ ಅಂದರೆ ನಾನು ಅಲ್ಲೇ ತಗೊಳ್ಳೋದು. ಅದೇ ಥರನೇ ನಾನು ಮೈಂಡ್ ಫಿಕ್ಸ್ ಆಗಿದ್ದೀನಿ. ಸೊ ನೋಡೋಣ ಇಲ್ಲಿ ಯಾವ್ಯಾವ ಥರ ಇದೆ ಪ್ರೈಸು ಆ್ಯಂಡ್ ಕ್ವಾಲಿಟಿ. ಏನೋ SS ಅಲ್ಲಿ 202, 304 ಫುಡ್ ಗ್ರೇಡ್ ಈ ಥರ ಎಲ್ಲ ಇದೆ. ನಾನು ಫುಡ್ ಗ್ರೇಡೇ ನೋಡ್ತಾ ಇದ್ದೀನಿ. ಇಲ್ಲೂ ಕೂಡ ಅದೇ ಥರ ಹೇಳಿದ್ದಾರೆ ಫುಡ್ ಗ್ರೇಡ್ ಇದೆಲ್ಲ ಅಂತ. ಸೊ ಮೇಲ್ಗಡೆ ಹೋಗಿ ಎಲ್ಲ ನೋಡ್ತಾ ಇದ್ದೀವಿ. ಇಲ್ಲಿ ಏನಾದ್ರು ವರ್ಕೌಟ್ ಆಯಿತು ಅಂದರೆ ಎಲ್ಲ ಕಡೆ ನಾನು ಆ್ಯಕ್ಚುಲಿ ಒಂದು 3-4 ಕಡೆ ಹೋಗ್ಬಿಟ್ಟು ಕೊಟೇಶನ್ ತೊಗೊಂಡು ಆಮೇಲೆ ಯಾವುದು ಬೆಸ್ಟ್ ಪ್ರೈಸು ಆಫ್ಟರ್ ಡಿಸ್ಕಷನ್ನು ಸ್ವಲ್ಪ ಬಾರ್ಗಿನ್ ಮಾಡಿ ಎಲ್ಲ ಯಾವ್ದು ಬೆಸ್ಟ್ ಪ್ರೈಸ್ ಸಿಗುತ್ತೆ ಅದನ್ನ ನಾನು ಓಕೆ ಮಾಡೋಣ ಅಂತ ಪ್ಲಾನ್ ಮಾಡಿರೋದು. ಸೊ ಇಲ್ಲೆಲ್ಲ ಪೂರ್ತಿ ಎಲ್ಲ ನೋಡಿದ್ವಿ. ಎಲ್ಲ ಐಟಮು ಚೆನ್ನಾಗಿತ್ತು ಒಂದು ರೇಂಜಿಗೆ. ಬಟ್ ಕೆಲವು ಚೆನ್ನಾಗಿರ್ಲಿಲ್ಲ. ಸೊ ಐಟಮ್ ಅಂದರೆ ತಪ್ಪಾಗುತ್ತೆ, ವಸ್ತುಗಳೆಲ್ಲ ನೋಡಿದ್ವಿ. ಅದೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು. ಕೆಲವು ಓಕೆ, ಕೆಲವು ಸಿಗ್ಲಿಲ್ಲ. ಸೊ ನನಗೆ ಎಷ್ಟು ಸಿಕ್ತು ಅಲ್ಲಿ ಅದಕ್ಕೆ ಒಂದು ಕೊಟೇಶನ್ ತಗೊಂಡ್ಬಿಟ್ಟು ಆ ಕೊಟೇಶನಲ್ಲಿ ಫೈನಲ್ ಡಿಸ್ಕೌಂಟು ಮತ್ತು ಎಲ್ಲ GST ಎಷ್ಟಾಗುತ್ತೆ ಏನು ಅದೆಲ್ಲ ಡಿಸ್ಕಷನ್ ಮಾಡಿಬಿಟ್ಟು ಕೊಟೇಶನ್ ತಗೋತಾ ಇದ್ದೀನಿ. ಕೊಟೇಶನ್ 1.5 ಹತ್ತತ್ರ ಆಯಿತು. ಬಟ್ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು. ನೋಡೋಣ ನೆಕ್ಸ್ಟ್ ಬೇರೆ ಕಡೆ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲಿ ಆ್ಯಕ್ಚುಲಿ ರೋಡ್ ಸೈಡು ಅಂದರೆ ಅಂಗಡಿ ಒಳಗಡೆ ಇದೆ ಇದು. ಸ್ವಲ್ಪ ರೋಡ್ ಸೈಡು ಚೇರು ಮತ್ತು ನನಗೆ ಪ್ಲೇಟ್ಸು, ಬೌಲ್ಸು, ಸರ್ವಿಸ್ಗೆ ಎಲ್ಲ ಫುಡ್ ಸರ್ವ್ ಮಾಡೋಕ್ಕೆ ನನಗೆ ಬ್ಲ್ಯಾಕ್ ಕಲರೇ ಬೇಕಿತ್ತು. ಆ ಬ್ಲ್ಯಾಕ್ ಕಲರಲ್ಲಿ ಮೆಲಮಿನ್ ಅಂತ ಯಾವುದೋ ಒಂದು ಇವಾಗ ಸ್ವಲ್ಪ ಟ್ರೆಂಡಲ್ಲಿದೆ ಎಲ್ಲ ರೆಸ್ಟೋರೆಂಟು ಕೆಫೆಗಳಲ್ಲಿ ಅದನ್ನೇ ಯೂಸ್ ಮಾಡೋದು. ಸೊ ಅದನ್ನೇ ಯೂಸ್ ಮಾಡೋಣ, ಚೆನ್ನಾಗಿರುತ್ತೆ. ನಂದು ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ ಥೀಮ್ ಅಲ್ವಾ. ಸೊ ಈ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ರೆ ಸರಿಯಾಗುತ್ತೆ ಅಂತ ಹೇಳ್ದ. ಆ ಹುಡುಗ ಆ್ಯಕ್ಚುಲಿ ಹೋಲ್ಸೇಲ್ ಅಂಗಡಿ ಇದೆ ಅಣ್ಣ, ಸಾಕತ್ತಾಗಿದೆ ಅಲ್ಲಿ, ಎಲ್ಲ ಪ್ರೈಸ್ ಎಲ್ಲ ಜಾಸ್ತಿ ಡಿಸ್ಕೌಂಟ್ ಕೊಡ್ತಾರೆ ಅಂತೆಲ್ಲ ಹೇಳಿ ಒಂದು ದೊಡ್ಡ ಅಂಗಡಿ ಕಳಿಸ್ತಾ. ಸೊ ಅಲ್ಲಿ ಬಂದು ಎಲ್ಲ ಥರ ಪ್ಲೇಟ್ಸು ಸರ್ವಿಸ್ಗೆ ಆ್ಯಂಡ್ ನಮ್ಮ ಮೆನು ಯಾವ್ಯಾವ ಥರ ಇದೆ ಅದಕ್ಕೆ ತಕ್ಕಂತೆ ಎಲ್ಲ ಬೌಲ್ಸು ಆ್ಯಂಡ್ ಗ್ಲಾಸು ಜ್ಯೂಸಸ್ಗೆ, ಕಾಫಿ, ಟೀ, ಗ್ರೀನ್ ಟೀ, ಲೆಮನ್ ಟೀ ಅದಕ್ಕೆಲ್ಲ ಗ್ಲಾಸಸ್ಗಳು ಎಲ್ಲ ತೊಗೊಂಡ್ವಿ. ಎಲ್ಲ ಕೊಟೇಶನ್ ಹಾಕ್ಸಿ ಇನ್ನೊಂದು 3 ಡೇಸ್ ಬಿಟ್ಟು ನಾನು ಬಂದು ತೊಗೊಳ್ಳೋ ಥರ ಪ್ಲ್ಯಾನ್ ಮಾಡಿದ್ದಿದ್ದೆ ಆ್ಯಕ್ಚುಲಿ. ಬಿಕಾಸ್ ಒಂದೇ ದಿನ ಕೊಟೇಶನ್ ತೊಗೊಂಡು ಒಂದೇ ದಿನ ತೊಗೊಂಡು ಹೋಗೋ ಥರ ಆಗಲ್ಲ. ಸೊ ಅದಕ್ಕೋಸ್ಕರ ಇದು ನಾನು ಸೆಲೆಕ್ಟ್ ಮಾಡಿರೋ ಅಂಥ ಪ್ಲೇಟ್ಸು, ಬೌಲ್ಸು, ಗ್ಲಾಸಸ್ಸು ಎಲ್ಲ. ಸೊ ಒಂದು ರೇಂಜಿಗೆ ಓಕೆ ಅನ್ನಿಸ್ತು. ಬಟ್ ಇದೇ ಅರೌಂಡ್ ಒಂದು 18 ಹತ್ತತ್ರ ಆಯಿತು. ಬಟ್ ನಾನೊಂದು 3 ಡೇಸ್ 4 ಡೇಸ್ ಬಿಟ್ಟು ನಾನು ತಗೋತೀನಿ ಅಂತ ಹೇಳ್ಬಿಟ್ಟು ಕೊಟೇಶನ್ ಎಲ್ಲ ತೊಗೊಂಡು ಪ್ರೈಸ್ ಎಲ್ಲ ತೊಗೊಂಡು ಬಂದೆ. ಇನ್ನೂ ಒಂದು 2-3 ಕಡೆ ವಿಚಾರಿಸ್ಬೇಕು. ಬಿಕಾಸ್ ನಾನು ಮಾಡ್ತಾ ಇರೋದೇ ಬಜೆಟಲ್ಲಿ. ಸೊ ಅದರಿಂದ ಹೇಳ್ತಾ ಇರೋದು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಚೇರ್ಸು ಮತ್ತು ಟೇಬಲ್ಸು ನೋಡೋಣ ಅಂದ್ಬಿಟ್ಟು SP ರೋಡ್ಗೆ ಹೋದ್ವಿ. SP ರೋಡ್ಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿ ಆ್ಯಕ್ಚುಲಿ ಜಾಸ್ತಿ ಇದೆಯಂತೆ. ಅಲ್ಲಿ ಚೇರ್ಸು ಟೇಬಲ್ಸ್ ಎಲ್ಲ ಜಾಸ್ತಿ ಇದೆಯಂತೆ. ಹಂಗಂತ ಅಲ್ಲಿ ಎಲ್ಲ ಅಂಗಡಿಯವರು ಹೇಳಿದ್ರು. ಸೊ ಸೀದಾ ನಾವು ಚೇರು ಮತ್ತು ಟೇಬಲ್ಲು, ಅದು ಕೂಡ ಯೆಲ್ಲೋ ಆ್ಯಂಡ್ ಬ್ಲ್ಯಾಕು, ಇಲ್ಲ ಯೆಲ್ಲೋ ಕಲರು ಇಲ್ಲ ಬ್ಲ್ಯಾಕ್ ಕಲರು. ಸೊ ಈ ಕಾಂಬಿನೇಷನಲ್ಲಿ ನಾನು ನೋಡ್ತಾ ಇದ್ದಿದ್ದು. ಸೊ ಹೋದ್ವಿ, ಅಲ್ಲಿ ಚೆನ್ನಾಗಿತ್ತು. ನಮ್ಮ ಪ್ರೈಸಿಗೂ ವರ್ಕೌಟ್ ಆಯಿತು. ಬಟ್ ಆದರೆ ಒಂಥರ ಡಿಫ್ರೆಂಟಾಗಿರಲಿ ಅಂತ ನೋಡ್ತಾ ಇದ್ದೆ. ಸೊ ಒಂದು ರೇಂಜಿಗೆ ಡಿಫ್ರೆಂಟಾಗಿರೋವು ಯಾವುದೂ ಸಿಗಲಿಲ್ಲ. ನಾನು ಒಂದು 5-6 ಅಂಗಡಿಲಿ ಕೊಟೇಶನ್ ತೊಗೊಂಡೆ. ಒಂದೊಂದು ಅಂಗಡಿಲಿ ಒಂದೊಂದು ಥರ ಪ್ರೈಸ್ ಇದೆ. ಒಂದು ಅಂಗಡಿಲಿ ₹500 ಇದ್ರೆ ಇನ್ನೊಂದು ಅಂಗಡಿಲಿ ₹800 ಇದೆ. ಕೆಲವು ₹800 ಇರೋದು ಇನ್ನೊಂದು ಅಂಗಡಿಲಿ ₹300-400 ಕೊಡ್ತಾ ಇದ್ದಾರೆ. ಬಟ್ ಈ ಥರ ಪ್ಲೇಸ್ಗಳಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ತಗೊಳ್ಳಿ ಕ್ವಾಲಿಟಿ. ನಾನು ಕೂತಿರೋದು ಬಂದು ಎಲ್ಲ ಹೋಟ್ಲು, ನಾರ್ಮಲ್ ಹೋಟ್ಲು, ಕೆಫೆಗಳಲ್ಲೆಲ್ಲ ಹಾಕಿರ್ತಾರೆ ಇದು ನೋಡಿ ಬೇಜಾರಾಗಿದೆ. ಸೊ ಅದಕ್ಕೆ ನೋಡಿ ಟೇಬಲ್ ಕೂಡ ಯೆಲ್ಲೋ ಕಲರು ಆರ್ ಚೇರು ಬ್ಲ್ಯಾಕ್ ಕಲರ್ ನಾನು ಪ್ಲ್ಯಾನ್ ಮಾಡ್ತಾ ಇದ್ದಿದ್ದು. ಸೊ ಚೆನ್ನಾಗಿ ಕಾಣುತ್ತೆ, ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿರುತ್ತೆ. ಪ್ಲೇಟ್ಸ್ ಎಲ್ಲ ಬ್ಲ್ಯಾಕ್ ಬರುತ್ತೆ ಅದ್ರ ಮೇಲೆ. ಸೊ ಯೆಲ್ಲೋ ಕಲರ್ ಟೇಬಲು, ಅದ್ರ ಮೇಲೆ ಬ್ಲ್ಯಾಕ್ ಕಲರ್ ಪ್ಲೇಟು. ಸೊ ಸೂಪರಾಗಿರುತ್ತೆ ನೋಡೋಕ್ಕೆ ಅಂತ ಈ ಥರ ಥೀಮಲ್ಲಿ ನೋಡ್ತಾ ಇರೋದು. 2x2 ಇಲ್ಲ 3x2 ಅಲ್ಲಿ ನೋಡ್ತಾ ಇದ್ದೀನಿ. ಸೊ ಇದೆಲ್ಲ ಚೆಕ್ ಮಾಡಿ ಕೂತ್ಕೊಂಡು ಯಾವ ಥರ ಇರುತ್ತೆ ಏನು ಅಂತ. ಸೊ ನನ್ನ ತಮ್ಮ ಮತ್ತು ಪಾಪು ಇಬ್ರೂ ನೋಡ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ಕೊಟೇಶನ್ ತಗೊಂಡು ಆ್ಯಸ್ ಐ ಸೆಡ್ ನೀಟಾಗಿ ಎಲ್ಲ ತೋರಿಸಿದ್ರು ಅವರು. ಆ್ಯಕ್ಚುಲಿ ಅಂದರೆ ಎಲ್ಲ ನೀಟಾಗಿ ಯಾವ ಥರ ಬರುತ್ತೆ ಟೇಬಲ್ಲು, ಚೇರ್ ಹಾಕಿದ್ರೆ ಎಷ್ಟು ಸ್ಪೇಸ್ ತಗೊಳುತ್ತೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಇವರು. ಕೊಟೇಶನ್ ಎಲ್ಲ ತೊಗೊಂಡು ನೋಡೋಣ, ಒಂದೊಂದು ಕಡೆ ಟೇಬಲ್ ಜಾಸ್ತಿ ಇದೆ, ಒಂದೊಂದು ಕಡೆ ಚೇರ್ ಕಮ್ಮಿ ಇದೆ, ಈ ಥರ ಪ್ರೈಸಸ್ ಇದೆ.
ಸೊ ಇದೆಲ್ಲ ಮುಗಿಸ್ಕೊಂಡು ಅವತ್ತಿನ ಬೆಳಿಗ್ಗೆ ನಾವು ಫ್ಯಾಕ್ಟ್ರಿ ವಿಸಿಟ್ ಮಾಡಿದ್ವಿ. SS ಟೇಬಲ್, SS ವರ್ಕಿಂಗ್ ಟೇಬಲ್ ಎಲ್ಲ ತಗೊಳಕ್ಕೆ ಫ್ಯಾಕ್ಟ್ರಿ ವಿಸಿಟ್ ಮಾಡಿದ್ವಿ. ಫ್ಯಾಕ್ಟ್ರಿಲಿ ಯಾವ ತರ ಇದೆ, ಮ್ಯಾನುಫ್ಯಾಕ್ಚರರ್ಸ್ ಅಲ್ವಾ ಅವರು. ಸೊ ಯಾವ ತರ ಇರುತ್ತೆ ಏನು ಅಂತ ನೋಡೋಣ ಅಂತ. ಸೊ ಫ್ಯಾಕ್ಟ್ರಿಯಲ್ಲಿ ಆಕ್ಚುಲಿ ಔಟ್ಸೈಡ್ ಶಾಪ್ಗಳಲ್ಲಿ ಹೋಲ್ಸೇಲ್ ಅಂತ ಹೇಳ್ತಾರಲ್ಲ, ಸೊ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದೆ. ಅಂಡ್ ಕ್ವಾಲಿಟಿ ನಮ್ಗೆ ಯಾವ ತರ ಹೇಳ್ತೀವಿ ಆ ತರ ಕೊಡ್ತಾರೆ, ಮತ್ತೆ ಕಸ್ಟಮೈಸ್ಡ್ ಮಾಡಿ ಕೊಡ್ತಾರೆ ನಮ್ಗೆ ಹೆಂಗ್ ಬೇಕಂಗೆ. ನಮ್ಮ ಕೆಫೆ ಡೈಮೆನ್ಷನ್ ಯಾವ ತರ ಇರುತ್ತೆ ಅದ್ರ ಪ್ರಕಾರ ಅವರು ಮಾಡ್ಕೊಡ್ತಾರೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಇದು ಬಂದು Q7 ಕಿಚನ್ ಎಕ್ವಿಪ್ಮೆಂಟ್ಸ್ ಅಂತ, ಇಲ್ಲೇ ಲಗ್ಗೆರೆಯಲ್ಲಿ ಇರೋದು. ಲಗ್ಗೆರೆ ಇನ್ ದ ಸೆನ್ಸ್ ಆಲ್ಮೋಸ್ಟ್ ಪೀಣ್ಯ ಸರೌಂಡಿಂಗ್ ಬರುತ್ತೆ, ಇಂಡಸ್ಟ್ರಿಯಲ್ ಒಳಗಡೆ. ಸೊ ಚೆನ್ನಾಗಿ ಸೂಪರ್ ಆಗಿ ನಮಗೆ ಮಾಡಿಕೊಟ್ರು. ನಾವ್ ಹೆಂಗ್ ಹೇಳಿದ್ವಿ ಆ ತರ ಮಾಡಿಕೊಟ್ರು. ಇಲ್ಲಿ ಆಕ್ಚುಲಿ ಫೈನಲ್ ಕೂಡ ಮಾಡಿದೆ ನಾನು. ಅದು ಎಷ್ಟಾಯ್ತು ಏನೇನ್ ಫೈನಲ್ ಮಾಡಿದೆ ಅದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಬಿಕಾಸ್ ಇವಾಗೆಲ್ಲ ಸರ್ಚಿಂಗು ಯಾವ್ಯಾವ ತರ ಏನೇನ್ ಬೇಕು ಅದನ್ನೇ ಮಾಡ್ತಾ ಇರೋದು. ಸೊ ಇಲ್ಲಿ ನನಗೆ ಇಷ್ಟ ಆಯ್ತು. ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನೋಡ್ತಾ ಇರ್ಬೋದು ನೀವೇ ಯಾವ್ಯಾವ ಟೇಬಲ್ಗೆ ಯಾವ್ಯಾವ ತರ ಬೇಕು ಎಲ್ಲ ಡಿಸ್ಕಸ್ ಮಾಡಿ ಅವ್ರ ಹತ್ರ. ಅವರು ಕೂಡ ಆರಾಮಾಗಿ ನಮಗೂ ಟೈಮ್ ಕೊಟ್ಟು ಓಕೆ ಮಾಡಿದ್ರು. ತುಂಬಾ ಚೆನ್ನಾಗಿದೆ ಟೇಬಲ್ಸ್ಗಳು, ಮತ್ತೆ ಅವ್ರ ವರ್ಕಿಂಗು ಅಷ್ಟೇ, ರೆಸ್ಪಾನ್ಸು ಸಖತ್ತಾಗಿದೆ. ಸೊ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇದೆಲ್ಲ ಆದ್ಮೇಲೆ ನಾನು ಏನೇನ್ ತಗೊಂಡೆ, ಎಲ್ಲೆಲ್ಲಿ ತಗೊಂಡೆ, ಅಂಡ್ ನನಗೆ ಎಷ್ಟೆಷ್ಟು ಪ್ರೈಸ್ ಬೀಳ್ತು, ನನಗೆ ಎಷ್ಟು ಡಿಸ್ಕೌಂಟ್ ಸಿಕ್ತು ಅದನ್ನೆಲ್ಲ ನಾನು ಫೈನಲ್ ಆಗಿ ಹೇಳ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಕೆಫೆ ಮಾಡೋಕೆ ಪೂರ್ತಿಯಾಗಿ ನಾನು ಒಂದು ಲಾಗ್ ಮಾಡೋಣ ಅಂತ ಪ್ಲಾನ್ ಮಾಡಿ ಮಾಡ್ತಾ ಇರೋದು. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಕೆಲವು ಜನಕ್ಕೆ ಉಪಯೋಗ ಆಗಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೀಪ್ ವಾಚಿಂಗ್.